ಅಟಲ್ ಬಿಹಾರಿ ವಾಜಪೇಯಿ ಅವರು ಈ ದೇಶ ಕಂಡ ಅತ್ಯುತ್ತಮ ನಾಯಕ. ಇದರಲ್ಲಿ ಯಾರಿಗೂ ಕೂಡ ಅನುಮಾನ ಇಲ್ಲ. ಈ ದೇಶ ಬಹಳಷ್ಟು ಪ್ರಧಾನಮಂತ್ರಿಗಳನ್ನ ಕಂಡಿದೆ. ನೆಹರೂರವರಿಂದ ಹಿಡಿದು ಇವತ್ತಿನ ನಮ್ಮ ಮೋದಿಜಿಯವರವರೆಗೆ ಹಲವರನ್ನ ಕಂಡಿದೆ. ಇದರ ಮಧ್ಯದಲ್ಲಿ ನನಗೆ ಅನಿಸ್ತಾ ಇರತಕ್ಕಂಥದ್ದು, ನೆಹರೂಜಿಯವರಿಂದ ಇರೋದು ಇಲ್ಲಿವರೆಗೂ ಅಟಲ್ ಜಿ ಅವರನ್ನ ಬಿಟ್ರೆ ಬೇರೆಲ್ಲರೂ ಕೂಡ ಟೀಕೆಗೆ ಒಳಗಾಗಿರ್ತಕ್ಕಂಥವರೇ. ಆದ್ರೆ ಅಟಲ್ ಜಿ ಅವರನ್ನ ಇವತ್ತು ಕೂಡ ಟೀಕೆ ಮಾಡ್ಲಿಕ್ಕೆ ಬೇರೆ ಯಾರು ಕೂಡ ಸಾಧ್ಯವೇ ಇಲ್ಲ. ಯಾಕೆಂದ್ರೆ ಟೀಕೆಯಿಂದ ಬಹುದೂರ ಅವರು. ಅದಕ್ಕೆ ಅವರನ್ನ ಅಜಾತ ಶತ್ರು ಅಂತ ಹೇಳಿ ಎಲ್ಲರೂ ಕೂಡ ಹೇಳ್ತಕ್ಕಂಥವ್ರು. ಭಾರತ ದೇಶದಲ್ಲಿ ನಿಸ್ವಾರ್ಥ ಸೇವೆಯನ್ನು ಮಾಡಿದವರು, ದೇಶಕ್ಕಾಗಿ ನಾನು ಕೊಡುಗೆ ಕೊಡಬೇಕು, ನಾನು ದೇಶಕ್ಕಾಗಿ ಬದುಕುತ್ತೇನೆ ಅಂತಕ್ಕಂಥ ಮಾತನ್ನ ಆಡಿ ಅದೇ ರೀತಿ ನಡ್ಕೊಂಡವ್ರು ಯಾರಾದ್ರೂ ಇದ್ರೆ ಅದು ಅಟಲ್ ಜಿ ಅವರು ಅಂತೇಳಿ ಯಾರೇ ಆದ್ರೂ ಕೂಡ ಹೇಳ್ಬೋದು. ಆದ್ರೆ ಇವತ್ತಿನ ಈ ಸಂದರ್ಭದಲ್ಲಿ ದೇಶದಲ್ಲಿ ಅತಿ ಹೆಚ್ಚಿನ ಅಭಿವೃದ್ಧಿ ಕಾರ್ಯಗಳು ಆಯ್ತು ಅಂತಂದ್ರೆ ಅದು ಮಾನ್ಯ ಅಟಲ್ ಜಿ ಅವರ ಕಾಲದಲ್ಲಿ. ಇವತ್ತಿಗೂ ಕೂಡ ಸಾರಿಗೆಯಲ್ಲಿ, ರಸ್ತೆಗಳನ್ನು ಮಾಡೋದ್ರಲ್ಲಿ ನೀವು ಯಾವ್ದ್ರಲ್ಲಿ ನೋಡಿ, ಕ್ರಾಂತಿಯನ್ನ ಮಾಡಿದ್ರೆ 60 ವರ್ಷಗಳ ಕಾಲ ಆಡಳಿತ ಮಾಡಿರ್ತಕ್ಕಂಥ ಕಾಂಗ್ರೆಸ್ನಿಂದಲ್ಲ, ಕೇವಲ 5 ವರ್ಷಗಳು ಕೂಡ ಆಡಳಿತ ಮಾಡಿದರೂ ಕೂಡ ಅದು ವಾಜಪೇಯಿ ಅವರ ಕಾರಣದಿಂದಲೇ ಆಗಿದ್ದು ಅಂತ ಎಲ್ಲರೂ ಕೂಡ ನಾವು ಸ್ಮರಿಸ್ತೇವೆ.